ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾವು ಹೊಲದಲ್ಲಿ ಸಂಜೆ ಸ್ಪೆಷಲಾಗಿ ರೆಸಿಪಿನ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಸ್ವೀಟು? ಆಲೂಬಾತ್ ಮಮ್ಮ. ಓಕೆ, ಇವತ್ತು ನಾನು ಆಲೂಬಾತ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಹೊಲದಲ್ಲಿ ಏನೆಲ್ಲ ಇದೆ ತೋರಿಸ್ತೀನಿ, ಬನ್ನಿ ಜಾಯ್ನ್ ಆಗಿ. ರೆಸಿಪಿ ಮಾಡೋಕ್ಕಿಂತ ಮುಂಚೆ ನಾವು ಬಾವಿಗೆ ಹೋಗಿ ನೀರು ತೊಗೊಂಡು ಬರೋಣ ಅಂತ ಕೂಡ, ಆಮೇಲೆ ಆಲೂಬಾತ್ ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹೋಗೋಣ. ನೋಡಿ, ನಾವು ಯಾವಾಗಲೂ ಇಲ್ಲೇ ಅಡುಗೆ ಮಾಡುವುದು. ಸಂಡೇ ಆಗಲಿ ಎಲ್ಲರೂ ಹೊಲಕ್ಕೆ ಬಂದಾಗ ಒಂದು ಸರ್ತಿ ಇಲ್ಲೇ ಅಡುಗೆ ಮಾಡ್ತೀವಿ. ಇದು ಹುಣಸೆ ಹಣ್ಣಿನ ಮರ. ಇಲ್ಲಿ ನಾವು ಅಡುಗೆ ಮಾಡೋ ಬೋಗೋಣಿ, ಚಾಕು ಎಲ್ಲನೂ ಇದೇ ಗಿಡ ತೆಳಗೆ ಇರುತ್ತೆ. ಬಂದ ನಂತರ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಮತ್ತೆ ಅಡುಗೆ ಮಾಡೋದು. ಒಯ್ಯೋದು ತರೋದು ಏನು ಮಾಡೋದಿಲ್ಲ, ಹೊಲದವರೆಗೆ ಇರುತ್ತೆ. ಬನ್ನಿ, ಆಲೂಬಾತ್ ಮಾಡೋಕ್ಕಿಂತ ಮುಂಚೆ ತರಕಾರಿ ಎಲ್ಲನೂ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡಿ ಇಟ್ಕೊಳ್ಬೋದು. ಬನ್ನಿ, ತರಕಾರಿ ಎಲ್ಲನೂ ಕಟ್ ಮಾಡಿ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡು ಆಮೇಲೆ ಆಲೂಬಾತ್ ಯಾವ ರೀತಿ ಮಾಡ್ತೀವಿ ನಮ್ಮ ಕಡೆ ಅಂತ ನಾನು ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೋಡಿ, ನಾನು ಒಲೆ ಹಚ್ಚಿ ಮೇಲೆ ಬೊಗಣಿ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಇವಾಗ ನೀವು ಜೀರಿಗೆ, ಸಾಸಿವೆ, ಪಲಾವ್ ಎಲೆ, ಹಾಗೆ ಉದ್ದನೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ. ಎಷ್ಟು ಬೇಕಾದರೂ ಹಾಕೊಳ್ಬೋದು, ನೀವು ಸ್ವಲ್ಪ ಕಡಿಮೆ. ಹಾಗೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿನೂ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕಿದ ನಂತರ ಕರಿಬೇವು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿದ ಎಲ್ಲ ತರಕಾರಿನೂ ನಾನು ಉಳ್ಳಾಗಡ್ಡಿ ಹಸಿ ವಾಸನೆ ಹೋದ ನಂತರ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ತರಕಾರಿ ಗಜ್ರಿ, ಹೂಗೋಬಿ ಹಾಗೂ ಬಟಾಣಿ, ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ತರಕಾರಿ, ಪನ್ನೀರ್ ಏನಾದರೂ ಹಾಕ್ಕೊಳ್ಬೋದು, ಆದರೆ ಇಷ್ಟನ್ನು ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ತೊಳೆದಿಟ್ಟಿರುವ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿಯಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ಎಲ್ಲನೂ ಕ್ಲೀನಾಗಿ ನೀರನ್ನು ತೆಗೆದು ಇಟ್ಕೊಳ್ಳಿ. ಏಕೆಂದರೆ ಈ ರೀತಿ ಅಕ್ಕಿಯನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡುವುದರಿಂದ ತುಂಬ ಚೆನ್ನಾಗಿ ಉದುರಾಗಿ ಆಲೂಬಾತ್ ರೆಡಿಯಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷ ಹುರಿದ ನಂತರ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು ಸ್ವಲ್ಪ ಮಸಾಲೆ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು. ಒಂದು 10 ನಿಮಿಷದಲ್ಲೇ ಅನ್ನ ರೆಡಿಯಾಗುತ್ತೆ. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ತಾ ಇದ್ದೀನಿ. ಇವಾಗ ನಮ್ಮ ಹೊಲದಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ನೋಡಿ, ಇದು ತೊಗರಿಕಾಯಿ,
ಇನ್ನೂ ಹಸಿಯಾಗಿದೆ. ಇನ್ನೊಂದು 10-15 ನಿಮಿಷ ಬೇಕು ರಾಶಿ ಮಾಡ್ಕೊಳ್ಳೋಕ್ಕೆ. ನೋಡಿ ಈ ಕಡೆ ಇರೋದು ತೊಗರಿ ಹೊಲ, ಹಾಗೆ ಇದೆ ಕತ್ತೆ. ನಾವಿಲ್ಲಿ ಅವರೆಕಾಯಿನ ಹಾಕ್ಕೊಂಡಿದ್ದೀವಿ. ನೋಡಿ ಇದೆ ಅವರೆಕಾಯಿ. ಇನ್ನು ಇದು ಗಟ್ಟಿ ಆಗಬೇಕು, ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಹೂವು ಬರ್ತಾ ಇದೆ. ಬನ್ನಿ, ನಮ್ಮ ಹೊಲದಲ್ಲಿ ಬಾರೆಕಾಯಿನೂ ಗಿಡ ಇವೆ, ತುಂಬ ಜಾಸ್ತಿ ಇವೆ. ಬಾರೆಕಾಯಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಹಳ್ಳಿ ಕಡೆ ಇದ್ದವರು ಎಲ್ಲರೂ ತಿಂದಿರ್ತಾರೆ. ಇವಾಗ ಸಿಟಿಯಲ್ಲೂ ಕೂಡ ಸಿಗ್ತಾ ಇದೆ. ನೋಡಿ ಇವು ಬಾರೆಕಾಯಿ ಗಿಡ ನಮ್ಮ ಹೊಲದಲ್ಲಿ ತುಂಬಾ ಜಾಸ್ತಿ ಇದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಎಲ್ಲಾದರೂ ಸಿಕ್ಕಿದ್ರೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾವು ಹೊಲ ಎಲ್ಲನೂ ತಿರುಗೋ ತನಕನೇ ಅನ್ನನೂ ರೆಡಿಯಾಗಿದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಅನ್ನ ರೆಡಿಯಾಗಿದೆ. ಈ ಆಲೂ ಬಾತ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಅಂತೂ ಎಲ್ಲ ಜಾಗದಲ್ಲಿ ಈ ಆಲೂ ಬಾತ್ ಸಿಗುತ್ತೆ. ನೋಡಿ ಒಂದ್ಸಲ ಈ ರೀತಿ ಆಲೂ ಬಾತ್ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಮ್ಮ ಹೊಲದ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.